ರೆಡಿ? ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಗೋವರ್ಧನ ಸ್ವಾಮಿ. ಭಾಳ ದಿನಗಳ ಮೇಲೆ ಮತ್ತೊಂದು ಸುಪ್ರಸಿದ್ಧ ದೇವಸ್ಥಾನನ ಪರಿಚಯ ಮಾಡಿಕೊಳ್ಳಲಿಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಇಲ್ಲಿ ಕೊಪ್ಪಳದಿಂದ 25 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಇಟಗಿ ಅನ್ನೋ ಒಂದು ಊರಿನಲ್ಲಿದ್ದೀನಿ. ಇಲ್ಲಿ ಭಾಳ ಪುರಾಣ ಪ್ರಸಿದ್ಧವಾದ ದೇವಸ್ಥಾನ ಇದೆ. ಬಹುಶಃ ಚಾಲುಕ್ಯರ ಕಾಲದಲ್ಲಿ ಕಟ್ಟಿದಂಥ ದೇವಸ್ಥಾನ ಅಂತ ಇಲ್ಲಿಯ ಪುರಾವೆಗಳು ಹೇಳ್ತಾ ಇದೆ. 1100 ವರ್ಷಗಳಾಗಿದೆ ಈ ದೇವಸ್ಥಾನವನ್ನು ಕಟ್ಟಿ. ಚಾಲುಕ್ಯರ ದೇವಸ್ಥಾನ ಅಂತ ಹೇಳಲ್ಪಟ್ಟಿದೆ. ಇದು ಭಾಳ ಸುಂದರವಾದ ಶಿಲೆಗಳಿಂದ ಕಟ್ಟಲ್ಪಟ್ಟಿದೆ. ನೋಡಲಿಕ್ಕೆ ಇದು ಅಮರಶಿಲ್ಪಿ ಜಕಣಾಚಾರಿಯವರು ಕಟ್ಟಿದಂಥ ರೀತಿಯ ಆ ಒಂದು ಶೈಲಿಯನ್ನೇ ಹೋಲುವಂಥ ಬಹಳ ಇತಿಹಾಸ ಪ್ರಸಿದ್ಧ ದೇವಸ್ಥಾನ ಇದು. ಇಲ್ಲಿಯ ಕೆತ್ತನೆಗಳನ್ನು ನೀವು ನೋಡಿದರೆ ಇದನ್ನ ನಂಬಲಿಕ್ಕೆ ಅಸಾಧ್ಯ ಮತ್ತು ಊಹೆಗೂ ನಿಲ್ಕದಂತಹ ಒಂದು ಶಿಲ್ಪ ಸೌಂದರ್ಯ, ಶಿಲ್ಪ ಕಲೆಯನ್ನು ಇಲ್ಲಿ ಶಿಲ್ಪಿಗಳು ತೋರಿರೋದು ನೀವು ನೋಡ್ಬೋದು. ನಾನೀಗ ಪ್ರಸ್ತುತ ಮುಖ್ಯ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದ್ದೀನಿ. ಒಳಗಡೆ ಮಹಾದೇವ ದೇವರಿದ್ದಾರೆ, ಅದನ್ನು ನಾನು ನಿಮಗೆ ಆಮೇಲೆ ದರ್ಶನ ಮಾಡ್ತೇನೆ. ನಾನೀಗ ಪ್ರಸ್ತುತ ಆ ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕೆಲವು ಮಂಟಪಗಳಿದೆ. ಬಟ್ ನಿರ್ವಹಣೆಯ ಕೊರತೆಯಿಂದಾಗಿ ಕೆಲವೆಲ್ಲ ಹಾಳಾಗಿ ಹೋಗಿದೆ. ಕಲ್ಲುಗಳೆಲ್ಲ ನೈಸರ್ಗಿಕ ವಿಕೋಪಕ್ಕೆ ಇದಾಗಿರೋದ್ರಿಂದ ಸ್ವಲ್ಪ ನಿರ್ವಹಣೆ ಕೊರತೆ ಇದೆ. ಆದರೂ ಕೂಡ ತುಂಬ ಚೆನ್ನಾಗಿ ಹುಲ್ಲಿನ ಹಾಸಿಗೆ ಅದೆಲ್ಲ ಕೂಡ ಇದನ್ನು ದೇವಸ್ಥಾನನ ತುಂಬ ಸ್ವಚ್ಛವಾಗಿರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ. ಬನ್ನಿ, ಈಗ ನಾವು ಮುಖ್ಯ ಮಂಟಪದ ಒಳಗೆ ಹೋಗೋಣ. ಅಲ್ಲಿ ಮಹಾದೇವರ ದರ್ಶನವನ್ನು ನಿಮಗೆ ಮಾಡ್ತೀನಿ. ಪಾಸ್ ಮಾಡಿ ನೋಡಿ. ವೀಕ್ಷಕರೇ, ನಾನು ಹೇಳಿದಾಗ ಇದು ಒಂದು ನೃತ್ಯ ಮಂಟಪ ಅಂತ ಹೇಳ್ಬೋದು, ಅಥವಾ ನಂದಿ ಮಂಟಪ ಅಂತ ಹೇಳ್ಬೋದು. ಈ ಮಂಟಪದ ಎದುರಿಗೆ ಮಹಾದೇವ ದೇವರಿದ್ದಾರೆ. ಬಹುಶಃ ನೀವು ಇಲ್ಲಿ ಕೆತ್ತನೆಯನ್ನ ನೀವು ನೋಡ್ಬೋದು. ಈ ಕೆತ್ತನೆ ಎಷ್ಟು ಸುಂದರವಾಗಿ ಮತ್ತು ಕಲಾತ್ಮಕವಾಗಿ ಇದೆ ಅಂತ ಹೇಳಿದ್ರೆ, ಯಾವ ಮೆಷಿನಿಂದನೂ ಕೂಡ ಇಂಥ ಒಳ್ಳೆ ಕೆತ್ತನೆಯನ್ನು ಮಾಡಲಿಕ್ಕೆ ಅಸಾಧ್ಯ ಅನ್ನೋ ಕಾಲದಲ್ಲಿ, ಈಗಿನ ಕಾಲದಲ್ಲಿ ಭಾಳ ಈಸಿ ಇವೆಲ್ಲ. ಆದರೆ ಬಹಳ ಹಳೆ ಕಾಲದಲ್ಲಿ, ಆ ಕಾಲದಲ್ಲಿ 1100 ವರ್ಷಗಳಿಂದ ಕಾಲದಲ್ಲಿ ಇಂಥ ಒಳ್ಳೆ ಸುಸಜ್ಜಿತವಾದ ಕೆತ್ತನೆಯನ್ನು ಮಾಡಿದ್ರು ಅಂದರೆ ಆಗಲೇ ವಿಜ್ಞಾನ ಎಷ್ಟು ಮಟ್ಟಿಗೆ ಬೆಳೆದಿತ್ತು, ಆ ಶಿಲ್ಪಿಗಳು ಎಷ್ಟು ದೈವಾಂಶ ಸಂಭೂತರಾಗಿದ್ರು ಅನ್ನೋದು ನಮಗೆ ಗೊತ್ತಾಗುತ್ತೆ. ಸೊ ಈಗ ನಾನು ಈ ಮುಖಮಂಟಪದ ಮಧ್ಯದಲ್ಲಿ ನಾನು ಇದ್ದೀನಿ. ಇಲ್ಲಿ ಮೇಲ್ಗಡೆ ನೀವು ನೋಡ್ಬೋದು, ಇದು ಕೂಡ ನರಸಿಂಹ ಅವತಾರ ಅದೆಲ್ಲ ಕೆತ್ತನೆಯನ್ನೆಲ್ಲ ಮಾಡಿದ್ದಾರೆ. ಒಂದೊಂದು ಕಮ್ಮನು ಕೂಡ ಒಂದೊಂದು ಶೈಲಿಯಲ್ಲಿ ಇದೆ. ನೀವು ಬಹುಶಃ ನೋಡ್ಬೋದು ಇಲ್ಲಿ ನೋಡಿ. ಈ ಕಂಬಕ್ಕೂ ವ್ಯತ್ಯಾಸಗಳು ಎಷ್ಟು ಬೇರೆ ಬೇರೆ ಭಿನ್ನವಾಗಿದೆ. ಇವು ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಚಿಕ್ಕ ಚಿಕ್ಕ ದೇವತಾ ಮೂರ್ತಿಗಳನ್ನ ಇಲ್ಲಿ ಕೆತ್ತಿರೋದನ್ನ ನೀವು ನೋಡ್ಬೋದು. ಅತ್ಯಂತ ಕಲಾತ್ಮಕವಾಗಿದೆ. ಬನ್ನಿ, ಈಗ ನಾವು ಮಹಾದೇವನ ದರ್ಶನ ಮಾಡೋಕ್ಕೆ ನಾನು ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ, ಮಹಾದೇವನ ಟೆಂಪಲ್ನ ಮುಂದೆ ನಂದಿ ವಿಗ್ರಹ ಇದೆ. ಬಹುಶಃ ಎಲ್ಲ ಶಿವನ ವಿಗ್ರಹದ ಮುಂದೆ ನಂದಿ ವಿಗ್ರಹ ಇರೋದು ಬಹಳ ಸಾಮಾನ್ಯ ಅನಿಸುತ್ತೆ. ಸೊ ಇಲ್ಲಿ ನಂದಿಯ ಕಿವಿಯಲ್ಲಿ ಹೇಳಿದ್ರೆ, ಇಲ್ಲಿ ಕೇಳಿಸ್ಕೊಂಡ್ರೆ ಇದು ಈ ಸಂದೇಶ ಕೈಲಾಸದವರೆಗೂ ತಲುಪುತ್ತೆ ಅನ್ನೋ ಒಂದು ಇತಿಹಾಸ ನಾವು ಓದಿದ್ದೀವಿ, ಕೇಳ್ಕೊಂಡಿದ್ವಿ. ಹಾಗೆ ಎಲ್ಲೆಲ್ಲಿ ಶಿವನ ಮಹಾದೇವ ಟೆಂಪಲ್ ಇರುತ್ತೆ ಅಲ್ಲೆಲ್ಲ ಸಾಮಾನ್ಯವಾಗಿ ನಂದಿ ವಿಗ್ರಹ ಇರೋದು ಸರ್ವೇ ಸಾಮಾನ್ಯ. ಬನ್ನಿ, ನಾನಿವಾಗ ನಿಮಗೆ ಮುಖ್ಯದ ಮಹಾದೇವ ದೇವಸ್ಥಾನದ ಒಳಗಡೆ ನಾನೀಗ ಬರ್ತಾ ಇದ್ದೀನಿ. ಮುಖಮಂಟಪದ ನಂತರ ಈ ಮಹಾದೇವ ದೇವಸ್ಥಾನ ಏನಿದೆ ಇಲ್ಲಿ, ಇದು ಸಂಪೂರ್ಣ ಇಟ್ಬಿಟ್ಟು ಇಲ್ಲಿ ದೇವರಿಗೆ ಅಭಿಷೇಕ ಮಾಡೋದು ಅಥವಾ ದೇವತಾ ಅನ್ಕೊಟ್ಟ ನಾಟ್ಯಗಳನ್ನು ಮಾಡೋದು ಅನ್ನೋದನ್ನು ನೀವು ವೀಕ್ಷಕರಿಗೆ ನೋಡ್ತಾ ಇದ್ದೀನಿ. ಈ ಕಲಾಕೆತ್ತನೆಗಳು ಕೂಡ ಇಲ್ಲಿ ನೋಡ್ಬೋದು. ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ನೋಡಿ. ಈ ಕಂಬಗಳು ಕೂಡ ಎಷ್ಟು ನೈಸ್ ಇದೆ ಅಂತ ಹೇಳಿದ್ರೆ, ಈಗಿನ ಕಾಲದಲ್ಲಿ ಇವೆಲ್ಲ ಮಾಡ್ಬೋದು. ಆದರೆ 1100 ವರ್ಷಗಳ ಹಿಂದೆ ಈ ಕಂಬ ಇಷ್ಟು ಚೆನ್ನಾಗಿ ಕೆತ್ತಿದ್ರು, ಇಷ್ಟು ಉತ್ತಮವಾಗಿತ್ತು ಅಂತ ಹೇಳಲಿಕ್ಕೆ ವಿಜ್ಞಾನ ಎಷ್ಟು ಮಟ್ಟಿಗೆ ಇತ್ತು ಅಂತ ನೋಡ್ಬೋದು. ಇಲ್ಲಿ ನೋಡ್ಬೋದು, ನೀವು ಚಾವಣಿ ಇದೆ. ಚಾವಣಿ ಕೂಡ ಮೇಲ್ಗಡೆ ಎಷ್ಟು ಸುಂದರವಾದ ಕೆತ್ತನೆಯನ್ನು ನೀವು ಮಾಡಿದ್ರೆ ವೀಕ್ಷಕರೇ, ನೀವು ಅತ್ಯಂತ ಅದೃಷ್ಟಶಾಲಿಗಳು ಅಂತ ಹೇಳ್ಬೋದು. ಯಾಕಂದರೆ ಇದು ಬೆಂಗಳೂರಿನಿಂದ ಸುಮಾರು 500 ಕಿಲೋಮೀಟರ್ ದೂರ ಇರುವಂಥ ಒಂದು ದೇವಸ್ಥಾನ ಇದು. ಕೊಪ್ಪಳದಿಂದ ಹೆಚ್ಚು ಕಡಿಮೆ 30 ಕಿಲೋಮೀಟರ್ ಅಂತರದಲ್ಲಿರುವ ಇಟಗಿ ಅನ್ನೋ ಗ್ರಾಮದಲ್ಲಿ ಕಟ್ಟಿರ್ತಕ್ಕಂಥ ಅತ್ಯಂತ ಪುರಾಣ ಪ್ರಸಿದ್ಧವಾದ ಶ್ರೀ ಮಹಾದೇವ ದೇವಸ್ಥಾನದಲ್ಲಿ
ಇವತ್ತು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೀರಾ. ನಾನೀಗ ಮಹಾದೇವ ದೇವರನ್ನ ತಮಗೆ ತೋರಿಸ್ತೀನಿ. ತಾವು ಇದ್ದ ಜಾಗದಲ್ಲೇ ಮಹಾದೇವ ದೇವರಿಗೆ ಒಂದು ನಮಸ್ಕಾರ ಮಾಡ್ಕೋಬೇಕು ಅಂತ ವೀಕ್ಷಕರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ, ಇದೇ ಮಹಾದೇವರ ಒಂದು ಶಿಲಾರೂಪದಲ್ಲಿ ಇರ್ತಕ್ಕಂಥ ಒಂದು ದೇವಸ್ಥಾನ. ಶಿವಲಿಂಗವನ್ನು ತಾವು ನೇರವಾಗಿ ನಮ್ಮ ಚಾನಲ್ ಮೂಲಕ ನೀವು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಾ. ಬಹಳ ಪುರಾತನವಾದ ದೇವಸ್ಥಾನ. ಇಲ್ಲಿ ಇತಿಹಾಸ ಹೇಳೋ ಪ್ರಕಾರ 1110 ವರ್ಷಗಳ ಒಂದು ಇತಿಹಾಸ ಇದೆ. ಇಲ್ಲಿ ನಮ್ಮ ಈ ದೇವಸ್ಥಾನದಲ್ಲಿ ಪೂಜೆ ಮಾಡತಕ್ಕಂಥ ಒಬ್ಬರು ಈಗ ತಾಯಿ ನಮ್ಮ ಮುಂದೆ ಪ್ರಸ್ತುತ ಇದ್ದಾರೆ. ಅವ್ರನ್ನ ನಿಮಗೆ ಪರಿಚಯ ಮಾಡಿಸ್ತೀನಿ. ನಮಸ್ಕಾರ. ನಮಸ್ಕಾರ. ನಮ್ಮ ಹೆಸರು ಮುಂದೆ ಬನ್ನಿ. ಎನ್.ಎಂ. ಪೂಜಾರ್ ಅಂತ ಇಲ್ಲಿ ದೇವಸ್ಥಾನದ ಪೂಜಾರಿಗಳು. 60 ವರ್ಷಗಳಿಂದ ಅವರು ಇಲ್ಲಿ ಇಟಗಿ ಮಹಾದೇವನ ಪೂಜೆಯನ್ನ ಮಾಡ್ಕೊಂಡ್ ಬಂದಿದ್ದಾರೆ. ನಿಮಗೆ ಗೊತ್ತಿರೋ ಹಾಗೆ ಇಲ್ಲಿ ಇದು ಎಷ್ಟು ವರ್ಷದ ಹಳೆಯ ದೇವಸ್ಥಾನ? 1200 ವರ್ಷಗಳ ಹಿಂದಿನ 12,000 ವರ್ಷಗಳ ಹಿಂದಿನ ದೇವಸ್ಥಾನ. ನೋಡಿ, ಇಲ್ಲಿಯ ಕಲಾತ್ಮಕ ಕೃತಿಯನ್ನು ನೀವು ನೋಡಿದ್ರೆ ಅರ್ಥ ಮಾಡ್ಕೋಬಹುದು. ಶಿಲ್ಪಿಗಳ ಒಂದು ಕಲಾ ಕೌಶಲ್ಯವನ್ನು ನೀವು ಇದರಲ್ಲಿ ನೋಡ್ಬೋದು. ಬಹಳ ಉತ್ತಮವಾದ ಒಂದು ಕಲಾ ಕೌಶಲ್ಯ ಇದೆ. ಇದೇ ತರ ಕೌಶಲ್ಯ ಹಂಪಿ, ಬೇಲೂರು, ಹಳೇಬೀಡು, ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಎಲ್ಲ ಶಿಲ್ಪನ ನೀವು ನೋಡ್ಬೋದು. ಈಗ ನಾವು ಮಹಾದೇವನ ನೇರವಾಗಿ ಮಹಾದೇವರನ್ನು ನೀವು ದರ್ಶನವನ್ನು ಮಾಡ್ತಾ ಇದ್ದೀವಿ. ಮಹಾದೇವನ ದರ್ಶನದ ನಂತರ ಮತ್ತೆ ನಾನು ನಿಮಗೆ ಮತ್ತೆ ಒಂದು ಕಲ್ಯಾಣಿ ಇದೆ, ಸುಂದರವಾದ ಕಲ್ಯಾಣಿ. ಯಾವುದೇ ದೇವಸ್ಥಾನದ ಎದುರಿಗೆ ಒಂದು ಕಲ್ಯಾಣಿ ಇರೋದು ಹಿಂದೂ ದೇವಾಲಯ ಸಂಸ್ಕೃತಿಯಲ್ಲಿ ಒಂದು ವಾಡಿಕೆ. ಸೊ ನಾನೀಗ ನಿಮ್ಗೆ ಆನಂತರ ಕಲ್ಯಾಣ ಕರ್ಕೊಂಡು ಹೋಗ್ತೀನಿ. ಈಗ ನಾವು ಮಹಾದೇವನ ದೇವಸ್ಥಾನದಿಂದ ಹೊರಗೆ ಹೋಗ್ತಾ ಇದ್ದೀವಿ. ನಾನು ನಿಮ್ಗೆ ಕಲ್ಯಾಣಿ ಹತ್ರ ಮತ್ತೆ ನಿಮಗೆ ದರ್ಶನ ಮಾಡಿಸ್ತೀನಿ. ಇದ್ದೀರಾ ಇಲ್ಲ ಅನ್ಸುತ್ತೆ. ಇಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ, ಶಿವನ ದೇವಸ್ಥಾನಗಳಲ್ಲಿ ನಂದಿ ವಿಗ್ರಹ ಇರೋದು ತುಂಬಾ ವಿಶೇಷ ಇರುತ್ತೆ. ಎಲ್ಲಿ ಶಿವ ಇರ್ತಾನೋ ಅಲ್ಲಿ ನಂದಿ ಇರ್ತಾನೆ ಅನ್ನೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿದೆ. ಆದ್ರೆ ಇಲ್ಲಿ ವಿಶೇಷವಾಗಿ ನೀವು ಗಮನಿಸಬಹುದು, ಈ ನಂದಿ ವಿಗ್ರಹದ ಮುಂಭಾಗ ಏನಾಗಿದೆ, ಇದು ಕಟ್ಟಾಗಿದೆ. ಈ ಮುಂಭಾಗ ಇಲ್ಲಿ ಕಟ್ಟಾಗಿರೋದು ಇದು ಬಹುಶಃ ಈ ದಾಳಿಗಳು ನಡೆದಾಗ, ದೇವಸ್ಥಾನಗಳ ಮೇಲೆ ದಾಳಿಗಳು ನಡೆದಾಗ ಮೋಸ್ಟ್ಲಿ ಇದು ಹಾಳಾಗಿದೆ ಅನ್ನೋ ಒಂದು ಪರಿಕಲ್ಪನೆ ಇದೆ. ಬಹುಶಃ ಆಗಿರ್ಬೋದು ಅಂತ ಕೂಡ ನಮ್ಮ ಅನಿಸಿಕೆ ಕೂಡ. ಬಹಳ ಸುಂದರವಾದ ನಂದಿ ವಿಗ್ರಹ. ಬಟ್ ಈಗ ಪ್ರಸ್ತುತ ಅದರದ್ದು ಈ ಮುಂಭಾಗದ ಮೂರ್ತಿ ಬಹುಶಃ ದಾಳಿಕೋರರಿಂದ ಇದು ಹಾನಿಗೆ ಒಳಪಟ್ಟಿದೆ ಅನ್ನೋದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ. ಸೊ ಈಗ ನಾವು ಕಲ್ಯಾಣಿಯ ದರ್ಶನವನ್ನು ಮಾಡೋಣ. ಈಗ ಮುಗಮಂಟಪದಿಂದ ನಾನೀಗ ನೇರವಾಗಿ ಬರ್ತಾ ಇದ್ದೀನಿ. ಬಹುಶಃ ನಾನು ಅನ್ಕೊಳ್ತೀನಿ ಇದು ನಾಟ್ಯ ಮಂಟಪ ಅಂತ. ಈ ನಾಟ್ಯ ಮಂಟಪದ ಮೇಲ್ಗಡೆ ಈ ಚಾವಣಿ ಎಲ್ಲ ಇದೆ. ಮೇಲ್ಗಡೆ ನರಸಿಂಹನ ಒಂದು ಅವತಾರದ್ದು ಕೂಡ ಒಂದು ಕೆತ್ತಿದ್ದಾರೆ. ಇದೇ ತರದ್ದು ಬೇಲೂರು ದೇವಸ್ಥಾನದಲ್ಲೂ ಕೂಡ ನೀವು ನೋಡ್ಬೋದು. ಎಲ್ಲ ಶಕ್ತಿ ದೇವಸ್ಥಾನಗಳಲ್ಲಿ ಈ ರೀತಿಯ ಕಲಾಕೌಶಲ್ಯ ಇರೋದು ಬಹಳ ಸರ್ವೇ ಸಾಮಾನ್ಯ ಇದೆ. ನೋಡ್ಬೋದು, ನೀವು ಪ್ರತಿಯೊಂದು ಕಂಬದಲ್ಲೂ ಒಂದೊಂದು ಕಲಾಕೃತಿಯನ್ನ ಕೆತ್ತಿದ್ದಾರೆ. ಇದು ನಿಜಕ್ಕೂ ಆಶ್ಚರ್ಯ ಪಡುವಂತಹ ಒಂದು ವಿಷಯ. ಇಷ್ಟು ಸೂಕ್ಷ್ಮವಾಗಿ ಕಲಾಕೃತಿಯನ್ನ ಮಾಡಿದರೆ ಅಂದ್ರೆ ಆ ಶಿಲ್ಪಿಯು ದೈವಾಂಶ ಸಂಭೂತರಾದಂತಹ ಶಿಲ್ಪಿಗಳಿಂದ ಮಾತ್ರ ಇದನ್ನು ಮಾಡಲಿಕ್ಕೆ ಸಾಧ್ಯ ಅಂತ ನಾನು ಅನ್ಕೊಳ್ತೀನಿ. ಈಗ ನೀವು ಕಲ್ಯಾಣಿಯ ದರ್ಶನ ಮಾಡ್ತಾ ಇದ್ದೀರಿ. ಕಲ್ಯಾಣಿಯ ದರ್ಶನದ ನಂತರ ಬಹುಶಃ ಈ ದೇವಸ್ಥಾನಕ್ಕೆ ತಾವುಗಳು ಒಮ್ಮೆ ಆದರೂ ಭೇಟಿ ಮಾಡಬೇಕು. ಇದು ಇಟಗಿ ಅನ್ನೋ ಗ್ರಾಮ, 30 ಕಿಲೋಮೀಟರ್ ದೂರ ಇದೆ ಕೊಪ್ಪಳದಿಂದ. ನಾನು ಬಂದಿರೋದು ನಿಮಗೆಲ್ಲ ತೋರಿಸ್ಲಿಕ್ಕೆ ಬೆಂಗಳೂರಿನಿಂದ ಸುಮಾರು 520-530 ಕಿಲೋಮೀಟರ್ ದೂರದಲ್ಲಿದೆ. ಹೈವೇ ರೋಡಿಂದ ಭಾಳ ನೇರವಾಗಿ ಬರ್ಬೋದಂತಹ ಜಾಗ. ಅತ್ಯಂತ ಪುರಾತನ ಪ್ರಾಚೀನವಾದ ದೇವಸ್ಥಾನ, ಶಕ್ತಿಪೀಠ ಅಂತ ಇರುತ್ತೆ ದೇವಸ್ಥಾನ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ತಾವುಗಳು ಕೂಡ ಈ ಒಂದು ದೇವಸ್ಥಾನದ ಭೇಟಿಗೆ ಒಮ್ಮೆ ಅವಕಾಶವನ್ನು ನೀಡಿ. ಈಗ ನಾವು ಈಗೇನು ಕಲ್ಯಾಣಿಯನ್ನು ನೋಡ್ತಾ ಇದ್ದೀವಿ, ಈ ಕಲ್ಯಾಣಿಯಿಂದ ನೀರನ್ನು ತೆಗೆದುಕೊಂಡು ಮಹಾದೇವ ದೇವಸ್ಥಾನದ ಲಿಂಗ ಪೂಜೆಯನ್ನು ಮಾಡ್ತಾ ಇದ್ರು ಅಂತ ಪುರಾತನ ಇತಿಹಾಸಕಾರರು ಹೇಳ್ತಾರೆ. ಇದು ಸಾಮಾನ್ಯವಾಗಿ ನೀರು ಯಾವಾಗಲೂ ತುಂಬೇ ಇರುತ್ತೆ. ಮಳೆಗಾಲದ ಅಲ್ಲದೇನೂ ಕೂಡ ಬಾಕಿ ಸಮಯದಲ್ಲೂ ಕೂಡ ಈ ನೀರು ಯಾವಾಗಲೂ ಹೀಗೆ ಇರುತ್ತೆ. ಸೊ ವಿಶೇಷ ಸಂದರ್ಭದಲ್ಲಿ ಕಲ್ಯಾಣಿ ನೀರನ್ನು ತಗೊಂಡು ಶಿವನಿಗೆ ಅಭಿಷೇಕ ಮಾಡುವಂಥದ್ದು ಇಲ್ಲೊಂದು ವಾಡಿಕೆ. ಭಾಳ ಹುಲ್ಲಿನ ಹಾಸಿಗೆಯನ್ನು ಕೂಡ ಭಾಳ ಸುಂದರವಾಗಿ ನಿರ್ವಹಣೆ ಮಾಡಿದ್ದಾರೆ ಸರ್ಕಾರದವರು.
ಇದು ಸರ್ಕಾರದ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟಂಥ ದೇವಸ್ಥಾನ. ಒಮ್ಮೆ ತಾವುಗಳು ಕೂಡ ಈ ಭೇಟಿ ಮಾಡಿ ಈ ಮಹಾದೇವನ ಆಶೀರ್ವಾದಕ್ಕೆ ನೀವೆಲ್ಲರೂ ಪುನೀತರಾಗ್ತಾರೆ ಅಂತ ಕೇಳಿಕೊಂಡು ನಾನು ಇವತ್ತಿನ ಇಟಗಿ ಮಹಾದೇವನ ದರ್ಶನದ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದೊಮ್ಮೆ ಮತ್ತೊಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನದೊಳಗೆ ಮತ್ತೆ ಸಿಗ್ತೇನೆ. ಸೈನಿಂಗ್ ಆಫ್ ಫ್ರಮ್ ಇಟಗಿ, ನಿಮ್ಮ ಪ್ರೀತಿಯ ಡಾಕ್ಟರ್ ಎಚ್ ಎಸ್ ಸ್ವಾಮಿ. ನಮಸ್ಕಾರ.